ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು. ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಿಂಬೆಹಣ್ಣೆಲ್ಲ ಕಟ್ ಮಾಡಬೇಕು ಹೊಸ್ಲಿಗೆಲ್ಲ. ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ಕೂತಿದ್ದಾಳೆ. ಇವತ್ತು ಡ್ಯಾನ್ಸ್ ಕ್ಲಾಸ್ ಇತ್ತು, ಹೋಗ್ಬಿಟ್ಟು ಬಂದಿದ್ದಾಳೆ. ಸೊ ಬ್ಯಾಗೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಮಳೆ ಬೇರೆ ಬರ್ತಾ ಇತ್ತು. ಸೊ ಹಂಗಾಗಿ ಚಾಕ್ಲೇಟು ಸ್ವಲ್ಪ ಕೊಡ್ಸ್ಕೊಂಡು ಬಂದೆ, ಅದನ್ನ ತಿನ್ಕೊಂಡು ಕೂತಿದ್ದಾಳೆ. ಕೇಕ್ದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೂವೆಲ್ಲ ಮುಡಿಸ್ಬೇಕು. ಹಾಗೆ ಇಲ್ಲೊಂದು ಉರುಳಿ ಇದೆ, ಇದನ್ನು ಕೂಡ ತೊಳೆದು ಇಟ್ಟಿದ್ದೀನಿ. ಇದಕ್ಕೂ ಕೂಡ ಫ್ಲವರ್ ಹಾಕಬೇಕು. ಹಾಗೆ ಇಲ್ಲಿ ರಂಗೋಲಿ ಕೂಡ ಹಾಕಿದ್ದೀನಿ, ತೋರಿಸ್ತೀನಿ ನನಗೆ. ಸೊ ಈ ರೀತಿ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ. ಸೊ ಜಸ್ಟ್ ಸಿಂಪಲಾಗಿ ಹಾಕಿದ್ದೀನಿ. ಕಲರ್ಸ್ ಹಾಕಿದ್ರೆ ನೋಡಿ ಆ ಥರ ಆಗುತ್ತೆ, ಅದು ಹೋಗೋದೇ ಇಲ್ಲ ಬೇಗ. ಸ್ವಲ್ಪ ಸ್ಟ್ರಾಂಗ್ ಇದೆ, ಅದು ಒರೆಸಿದ್ದೀನಿ ಬಟ್ ಹೋಗಿಲ್ಲ ಅದು. ಸೊ ನಾರಲ್ಲಿ ಉಜ್ಜಿದ್ರೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡ್ಗೆ ಕಾಲು ಪೂಜೆ ಎಲ್ಲ ಮಾಡಬೇಕು. ಅದ್ರದ್ದು ಶಾರ್ಟ್ ವೀಡಿಯೋನೂ ಹಾಕ್ತೀನಿ, ಲಾಂಗ್ ವೀಡಿಯೋನೂ ಹಾಕ್ತೀನಿ. ನೋಡಿ, ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರೆಲ್ಲ ಫಾಲೋ ಮಾಡ್ತಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ. ಹಾಗೆ ಅಲ್ಲಿ ಡೈಲಿ ಏನಾದರೂ ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ವೀಡಿಯೋನೇ ಹಾಕೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಕೆಲಸ. ಹಾಗೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗ್ತಾ ಇದ್ದಾಳಲ್ವ, ಸೊ ಟೈಮು ಪಿಕಪ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಂದರೆ 4 ಗಂಟೆಗೆ ಅವಳು ಸ್ಕೂಲಿಂದ 1:15 ಬರ್ತಾಳೆ. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡಬೇಕು, ಮತ್ತೆ 4 ಗಂಟೆಗೆ ಹೋಗ್ಬಿಟ್ಟು ಬರಬೇಕು, ಮತ್ತು 5 ಗಂಟೆಗೆ ಕರ್ಕೊಬರ್ಬೇಕು. ದಿನ ಬರೀ ಇದೇ ಆಗಿಬಿಟ್ಟಿದೆ, ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಭೀಮನ ಅಮಾವಾಸ್ಯೆದ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಸೊ ಸ್ಪೆಷಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿನ್ನಿ, ನೀನು ಹೇಳು ಹಾಯ್ ಮಾಡು. ಹಾಯ್ ಮಾಡು ಬೇಗ, ಹಾಯ್ ಮಾಡಮ್ಮ. ಸೊ ಅವಳಿಗೆ ಸ್ವಲ್ಪ ಜೋರು ಮಾಡಿದೆ, ಅದಕ್ಕೆ ದಿಶಾಂತ್ ಕನ್ನಡ ವ್ಲಾಗ್ ಅಂತ ಒಂದು ಹೇಳಿದೆ ನಾನು. ಅಂದರೆ ಇಂಟ್ರೊಡಕ್ಷನ್ ಕೊಡ್ತಾರಲ್ಲ, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್ ಅಂದೆ. ಅವಳು ನನ್ನ ಚಾನಲ್ ಹೆಸರು ಹೇಳಿ ಅಂತಿಲ್ಲ, ಹಂಗಾಗಿ ಸ್ವಲ್ಪ ಜೋರು ಮಾಡಿದೆ. ಸೊ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂದಿದೆ. ಇದು 10 ನಿಮಿಷ ಮುಂದೆ ಇದೆ. ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕು. ಆದರೆ ದೇವ್ರ ಸಾಮಾನೆಲ್ಲ ತೊಳೆದಿಲ್ಲ, ನೆನ್ನೆ ಅಷ್ಟೇ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ ಜಸ್ಟ್ ಹೂವು ಇಟ್ಟು ಪೂಜೆ ಮಾಡಬೇಕು. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಫೋನ್ ಮಾಡಿ ಕರಿಬೇಕು. ಸೊ ಕಾಲು ತೊಳೆದು ಪೂಜೆ ಮಾಡಬೇಕಲ್ವ, ಹಾಗೆ ಇವಾಗ ಟೈಮ್ ಆಲ್ಮೋಸ್ಟು ಸಂಜೆ 6 ಗಂಟೆ ಆಗಿದೆ. ಸೊ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ.
ಪೂಜೆ ಆಯಿತು. ಇವಾಗ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಕರಿಬೇಕು. ಆಲ್ಮೋಸ್ಟ್ 6:30 ಆಗ್ತಾ ಬಂದಿದ್ದ ಟೈಮು. ಸೊ ಇವಾಗ ಫೋನ್ ಮಾಡಿ ಕರೆದು ಸೊ ಕಾಲು ಪೂಜೆ ಎಲ್ಲ ಮಾಡಬೇಕು. ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಕರೆದಿದ್ದೆ. ಬಂದಿದ್ದರು. ಬಂದಮೇಲೆ ನಾನು ಮತ್ತೆ ಡ್ರೆಸ್ನ ಬಿಚ್ಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ಅವರು ಕೂಡ ಡ್ರೆಸ್ ಚೇಂಜ್ ಮಾಡಿದ್ರು. ಏಕೆಂದರೆ ಗ್ಯಾರೇಜ್ ಡ್ರೆಸ್ಸಲ್ಲಿ ಇದ್ರಲ್ವ. ಸೊ ಬಂದು ಕೈ ಕಾಲು ಮುಖೆಲ್ಲ ತೊಳ್ಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡ್ರು. ಅಂದರೆ ಲುಂಗಿ ಮತ್ತು ಶರ್ಟ್ ಹಾಕ್ಕೊಂಡ್ರು. ಸೊ ಇವಾಗ ನಾನು ಯಾವ ರೀತಿ ಕಾಲು ಪೂಜೆ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಫಸ್ಟಿಗೆ ಕಾಲು ಫಸ್ಟೇ ಅವ್ರು ತೊಳ್ಕೊಂಡಿರ್ತಾರೆ. ಬಟ್ ನಾವು ಇನ್ನೊಂದು ಸಲ ಈ ರೀತಿ ಒಂದು ಸಪ್ರೇಟಾಗಿರೋ ಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಊಟದ ತಟ್ಟೆನ ಯೂಸ್ ಮಾಡೋದಿಲ್ಲ. ಕಾಲು ತೊಳಿಲಿಕ್ಕೆ ಅಂದ್ಬಿಟ್ಟು ಈ ಥರ ಒಂದು ತಟ್ಟೆನ ಇಟ್ಬಿಟ್ಟಿರ್ತೀನಿ. ಪ್ರತಿ ವರ್ಷವೂ ಇದೇ ತಟ್ಟೆಯಲ್ಲೇ ತೊಳೆಯೋದು. ಸೊ ಇವಾಗ ಅರಿಶಿನ ಮತ್ತು ಕುಂಕುಮ ಹಚ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಅರಿಶಿನ 2 ಸಲ ಹಚ್ಚಿ ಸೆಂಟ್ರಲ್ ಕುಂಕುಮನ ಇಡಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅದಾದಮೇಲೆ ಹೂವು 2 ಸಾವಂತಿಗೆ ಹೂವು ಇಟ್ಟು ಅದಾದಮೇಲೆ ರೋಸು ಪೆಟಲ್ಸ್ ಎಲ್ಲ ಹಾಕಿದ್ದೀನಿ. ಕೈಗೆ ಕಂಕಣ ದಾರ ಕಟ್ಕೋಬೇಕು. ಅಂದರೆ ಕಂಕಣ ದಾರ ಕಟ್ಕೊಂಡೇ ಪೂಜೆ ಮಾಡಬೇಕು ಅಂತಾರೆ. ಸೊ ಹಂಗಾಗಿ ನಾನೀಗ ಅವ್ರಿಗೆ ಕಟ್ಟಿದೆ. ಅದಾದಮೇಲೆ ಅವರು ನನಗೆ ಕಟ್ಬಿಟ್ಟು ಕುಂಕುಮ ಮತ್ತು ಅರಿಶಿನ ಹಾಗೆ ಹೂವು ಎಲ್ಲ ಮುಡಿಸ್ತಾರೆ. ಅದಾದಮೇಲೆ ಕಂಕಣ ಕೂಡ ಕಟ್ತಾರೆ. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯೇ ಪ್ರತಿ ವರ್ಷವೂ ನಾವು ಸೆಲೆಬ್ರೇಷನ್ ಮಾಡೋದು. ಅದಾದಮೇಲೆ ಗಂಧದ ಕಡ್ಡಿ, ಕರ್ಪೂರ ಹಾಗೆ ಕೆಂಪು ಆರತಿನೂ ಕೂಡ ಮಾಡಬೇಕಾಗುತ್ತೆ. ಸೊ ಅಂದರೆ ದೃಷ್ಟಿ ತೆಗಿಬೇಕು. ಅಂದರೆ ಯೂಶ್ವಲಿ ಎಲ್ಲರೂ ಅರಿಶಿನ ಕುಂಕುಮ ಅಷ್ಟೇ ಹಾಕಬೇಕು. ಇದು ಸುಣ್ಣ ಎಲ್ಲ ನಾನು ಹಾಕೋದಿಲ್ಲ. ಸೊ ಇಷ್ಟು ಸಿಂಪಲ್ಲಾಗಿ ನಾನು ಯಾವಾಗಲೂ ಮಾಡೋದು. ಅದಾದಮೇಲೆ ಅವರು ಪ್ರೀತಿಯಿಂದ ಏನಾದರೂ ಕಾಣಿಕೆ ಕೊಡ್ತಾರೆ. ಸೊ ನನ್ನ ಹಸ್ಬೆಂಡ್ ಕೂಡ ಕೊಟ್ಟಿದ್ದರು. ಅಂದರೆ ಕೇಳಿಸ್ಕೋಬಾರ್ದು, ಸುಮ್ಮನೆ ಹಾಗೆ ಕೊಡ್ತಾರೆ. ಅದಾದಮೇಲೆ ಅಕ್ಷತೆ ಕೊಟ್ಟು ಲಾಸ್ಟಲ್ಲಿ ಅಕ್ಷತೆ ಹಾಕ್ಸ್ಕೋಬೇಕು. ಮನೇಲಿ ಏನು ಸ್ವೀಟ್ ಮಾಡಿರಲಿಲ್ಲ. ಸೊ ನಾನು ದೂದ್ ಪೇಡ ತರಿಸಿದ್ದೆ. ಸೊ ಅದನ್ನೇ ತಿನ್ನಿಸ್ದೆ. ಅವ್ರು ನನಗೆ ತಿನ್ನಿಸಿದ್ರು, ನಾನು ಅವ್ರಿಗೆ ತಿನ್ನಿಸ್ದೆ. ಫೈನಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇಷ್ಟ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.